ನಮಸ್ತೆ ಕರ್ನಾಟಕ. ಇವತ್ತು ಈ ವಾಯ್ಸು ಸಹ ಬರ್ತಾ ಇಲ್ಲ, ಯಾಕಂತಂದ್ರೆ ನಾನು ನಿಂತಿರೋದು ಸಕಲೇಶಪುರದ ದುರ್ನಾತ ಹೊಡಿತಾ ಇರುವಂತಹ ಒಂದು ಶೌಚಾಲಯದ ಒಳಗಡೆ ಯಾಕೆ ನಿಂತಿದ್ದೀನಿ ಅಂದ್ರೆ ತೋರಿಸ್ತೀನಿ ಸ್ನೇಹಿತರೆ. ನಾನು ಇದು ಬೇರೆ ಎಲ್ಲೂ ಇಲ್ಲ. ನಾವು ಈ ಹಿಂದಿನಿಂದಲೂ ನಮಗೆ ಈ MLA ಕುಮಾರಸ್ವಾಮಿ ಅವರು ಇದ್ರಲ್ಲ, ಸುಮಾರು 15 ವರ್ಷ ಆಡಳಿತ ನಡೆಸಿದ್ರಲ್ಲ, ಅವ್ರ ಹತ್ರ ಮನವಿ ಮಾಡಿದ್ದು ಇಷ್ಟೇ, ಸಕಲೇಶಪುರದಲ್ಲಿ ಒಂದು ಒಳ್ಳೆ ಶೌಚಾಲಯ ಕಟ್ಟಿಸ್ಕೊಡಿ ಅಂತ. ಮನೆ ಕಟ್ಟಿಸ್ಕೊಡಿ, ಬಸ್ ಸ್ಟ್ಯಾಂಡ್ ಕಟ್ಟಿಸ್ಕೊಡಿ, ಇನ್ನೊಂದು ಕೇಳಿಲ್ಲ. ಆದರೆ ಇವತ್ತು ಸಹ ಶಾಸಕರಿದ್ದಾರೆ, ದಯವಿಟ್ಟು ಶಾಸಕರ ಒಂದು ಸರಿ ಈ ಶೌಚಾಲಯದೊಳಗೆ ಬನ್ನಿ. ಈ ಶೌಚಾಲಯ ಯಾವುದು ಅಂತ ನಾನು ಹೇಳ್ತೀನಿ, ಬೇರೆ ಎಲ್ಲೂ ಇಲ್ಲ. ನಮ್ಮ ಪುರಸಭೆಯ ಹಿಂಭಾಗ ಇರುವಂಥ ಶೌಚಾಲಯ, AC ಆಫೀಸ್ನ ಮುಂಭಾಗ ಇರುವಂಥ ಶೌಚಾಲಯ ಗಬ್ಬು ತಾಡ್ತಾ ಇದೆ. ಯಾವ ಥರ ಅಂದರೆ ಹೇಳೋದಕ್ಕೆ ಅಸಾಧ್ಯ. ಇರೋದೇ 2 ಶೌಚಾಲಯ. ಸಕಲೇಶಪುರದ ಹಳ್ಳಿ ಭಾಗದಿಂದ ಬರುವಂಥ ಜನ ಎಲ್ಲಿಗೆ ಹೋಗ್ಬೇಕು? ಹಳ್ಳಿ ಭಾಗದಿಂದ ಜನ ಬರ್ತಾರೆ, ಹಳ್ಳಿ ಭಾಗದಿಂದ ಬಂದ್ಬಿಟ್ಟು ಮಹಿಳೆಯರು ಬರ್ತಾರೆ, ಪುರುಷರು ಬರ್ತಾರೆ, ಎಲ್ಲರೂ ಸಹ ಬರ್ತಾರೆ. ಅವ್ರು ಎಲ್ಲಿಗೆ ಹೋಗೋದು? ಈ ರೀತಿ ವ್ಯವಸ್ಥೆನಲ್ಲಿ ಒಂದು ಸಣ್ಣ ಶೌಚಾಲಯ ಕಟ್ಸೋಕ್ಕಾಗಿಲ್ಲ ಅಂದಮೇಲೆ ಸರ್ಕಾರ ಯಾಕೆ ನಡೆಸ್ತೀರಾ? ನಿಮಗೆ ಪದವಿ ಯಾಕೆ? ಜನಪ್ರತಿನಿಧಿಗಳಾಗಬೇಕು ಯಾಕೆ? ಬೇರೆ ಕಡೆ ಬೇಡ. ಪುರಸಭೆ ಹಿಂದ್ಗಡೆ ನೋಡಿ, ಇದಕ್ಕೆ ಗೂಟ ಹೊಡೆದಿದ್ದಾರೆ. ಇದು ನೀರು ಬಿಡೋಕ್ಕಾಗಲ್ಲ. ಇಲ್ಲಿ ಸಿಂಕ್, ಇಲ್ಲಿ ನೀರು ಬರೋದು ಈ ಥರ. ಇಲ್ಲಿ ನೀರು ಬಿಡೋದು ಹೆಂಗಪ್ಪ? ಬಂದವ್ ನೀರು ಹೆಂಗೆ ಬಿಡ್ತಾನೆ? ಇಲ್ಲಿ ಕೈ ತೊಳಿಬೇಕು, ಕೈ ತೊಳಿಯೋಕೆ ವ್ಯವಸ್ಥೆ ಇಲ್ಲ. ಎರಡನೇದಾಗಿ ಇಲ್ಲಿ ನೋಡಿ, ಇಲ್ಲಿ ಪಾನ್ ಪರಕ್ ತಿಂದು ಉಗ್ದಿರೋ ಅಂಥದ್ದು, ಸ್ವಚ್ಛತೆಗೊಳಿಸೋಂಥ ವ್ಯವಸ್ಥೆನೇ ಇಲ್ವಲ್ಲ. ಇಲ್ಲೂ ಸಹ ಈ ಪೈಪಿಗೆ ಕನೆಕ್ಷನ್ನೇ ಇಲ್ಲ. ಇದನ್ನ ಯಾರು ನೀರೇನ್ರಿ ಬಿಡ್ತೀರಾ ಇದರಲ್ಲಿ? ಎಲ್ಲಿ ಯೂರಿನ್ ಪಾಸ್ ಮಾಡ್ತೀವಿ? ತೋರಿಸ್ರಿ, ಮೂಲೆ ತೋರಿಸ್ರಿ, ಇಲ್ಲಿ ತೋರಿಸ್ರಿ. ಇಲ್ಲಿ ನೋಡಿ, ಇದು ಒಂದು. ಎರಡನೇ ನೋಡಿ, ಇದರಲ್ಲೂ ಪೈಪ್ ಕನೆಕ್ಷನ್ ಇಲ್ಲ, ನೀರು ಬಿಡೋಕ್ಕಾಗಲ್ಲ. ಮೂರನೇದು, ಬನ್ನಿ ಯೂರಿನ್ ಪಾಸ್ ಮಾಡಿ, ನೀರು ಬರಬೇಡಿ, ಸೀದಾ ಹೋಗಿ ಅಂತೇಳಿ ಅಧಿಕಾರಿಗಳು ಮಾಡಿರೋ ವ್ಯವಸ್ಥೆ ಇದೆ. ಗಬ್ಬು ದುರ್ನಾತ ಹೊಡಿತದೆ. ಇದೊಂದು ತೊಳೆದು ಎಷ್ಟು ದಿವಸ ಆಗಿದೆಯೋ ಏನು ನನಗಂತೂ ಗೊತ್ತಿಲ್ಲ. ಇಲ್ಲಿ ಬಾತ್ರೂಮ್ಗಳು ನೋಡಿ, ಇಲ್ಲಿ ನೋಡಿ, ಅಪ್ಪ ಇದು ಅಲ್ಲ ನೋಡಿ, ಗಲೀಜೆ ಇದೆ. ಇದು ಒಳಗಡೆ ಬಂದು ಮನುಷ್ಯ ಸಾಧ್ಯನೇ. ಇದನ್ನಂತೂ ತೋರಿಸ್ರಿ, ವಿಶೇಷ ತೋರಿಸ್ಲೇಬೇಕು. ಇಲ್ಲಿ ನೋಡಿ, ನೀರು ಕೊಳಚೆ ನೀರು ನಿಂತು ಕರಗ್ತಾ ಇದೆ. ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ್ ಅಂತಾರೆ. ಇಲ್ಲಿ ಸ್ವಚ್ಛ ಭಾರತ್ ಅಲ್ಲ, ಇದು ಗೊಚ್ಚೆ ಭಾರತ್ ಆಗಿದೆ. ಆ ಪರಿಸ್ಥಿತಿಗೆ ಬಂದಿದೆ ನಮ್ಮ ಈ ಸಕಲೇಶಪುರದ. ಒಂದೇ ಒಂದು ಸಣ್ಣ ಒಂದು ಇದು ಲೇಡೀಸ್ ಟಾಯ್ಲೆಟು. ಇಲ್ಲಿಗಂತೂ ಹೋಗಂಗೆ ಇಲ್ಲ, ಹೋಗೋಕ್ಕಾಗಲ್ಲ. ಯಪ್ಪ ತೋರಿಸ್ತೀನಿ ಬನ್ನಿ, ಎಲ್ಲಿರೋದು ಅನ್ನೋದು ತೋರಿಸ್ತೀನಿ. ಯಾವ ರೀತಿ ನಮ್ಮ ಭಾರತನ ಹಾಳು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳೇ, ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸಾರ್ವಜನಿಕ ಶೌಚಾಲಯ ಪುರಸಭೆ ಸಕಲೇಶಪುರ. ಬನ್ರಿ, ಇಲ್ಲಿ ಇದನ್ನು ತೋರಿಸ್ಬೇಕು. ಮೊದಲು ಇವ್ರುಗಳನ್ನ ತೋರಿಸ್ಬೇಕು. ನೋಡ್ರಿ ಯಾವ ಥರ ಇದ್ದೀರಿ ನೀವುಗಳು. ನಿಮಗೆ ತೋರಿಸ್ಬೇಕು. ಯಾರೋ ಸಂತೋಷ್ ಲಾಡ್ಜು ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಮಂಡಳಿಯ ಅಧ್ಯಕ್ಷರು, ನಿಮ್ಮ ಫೋಟೋನು ಇಲ್ಲಲ್ಲ, ಒಳಗಡೆ ಹಾಕಬೇಕು. ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದ್ಸತಿ ಬಂದ್ಬಿಟ್ಟಿದ್ರಲ್ಲಿ ವಾಶ್ರೂಮ್ಗೆ ಹೋಗಿ ಗೊತ್ತಾಗುತ್ತೆ. ನಿಮ್ಮ ಫೋಟೋನ ಬಾತ್ರೂಮ್ ಮೇಲೂ ಬಿಟ್ಟಿಲ್ಲ, ತಂದು ಅಂಟಿಸಿದ್ದಾರೆ. ಕೇಳಿಸ್ಕೊಳ್ಳಿ, ಇಲ್ಲ ಇದಾರೆ. ಅಮ್ಮ ಹೆಂಗಿದೆಯಮ್ಮ ಬಾತ್ರೂಮು? ಅದು ಲೇಡೀಸ್ ಬಾತ್ರೂಮ್ ಅಂತ ನಾವು ಒಳಗಡೆ ಹೋಗ್ಲಿಲ್ಲ. ಅಲ್ಲಿ ಹೇಗಿದೆ? ನೀರು ಇಲ್ಲ, ಚಂಬು ಇಲ್ಲ, ಬಕೆಟು ಇಲ್ಲ, ಗಲೀಜು, ಕಾಲಿಡಕ್ ಹಾಕ್ಲ. ಆ ತರ ಮಾಡೋರಲ್ಲ, ಹೆಂಗ್ ಹೋಗೋದು? ನಿಮ್ದು ಯಾವ ಊರಮ್ಮ? ನಮ್ದು ಇಲ್ಲಿ ಚನ್ನಪಟ್ಟಣ. ಸಕಲೇಶಪುರದಲ್ಲಿ ಇನ್ನೆಲ್ಲಾರು ಬಾತ್ರೂಮ್ಗಳು ಇದಾವ ಅಮ್ಮ? ಬಂದ್ರೆ ನೀವು ಇದಕ್ಕೆ ಬಂದ್ರೆ ಟೌನೊಳಗೆ ಬಂದ್ರೆ ಬೇರೆ ಬಾತ್ರೂಮ್ಗಳು ಇದಾವ? ಇದೊಂದೇ ಇರೋದು. ಎಲ್ಲ ಕಡೆ ದುಡ್ಡು ಕೊಟ್ಟು ಹೋಗ್ಬೇಕು. ಇದಂತೂ ಕಾಲಿಡಂಗಿಲ್ಲ. ಮಣಿಗೆ ಹಂಗೆ ಹೋಗ್ಬಿಟ್ಟು ಅದು ಪ್ಲಾಸ್ಟಿಕ್ ಚಂಬ ಇದ್ರಲ್ಲಿ ನೀರು ತಂದ್ಬಿಟ್ಟು ತೊಳ್ಕೊಂಡು ಹೋಯ್ತಾರೆ. ಅಲ್ಲಲ್ಲೇ ಗಲೀಜ್ ಕಾಲಿಡಕ್ಕಾಗ್ದೆ ಮನೆ ನೋಡ್ಬಿಟ್ಟು ವಾಪಸ್ ಹೋಗಿದ್ದೆ. ಇವತ್ತು ಬಕೆಟು ಇಲ್ಲ, ಚಂಬು ಇಲ್ಲ, ನೀರು ಏನೂ ಇಲ್ಲ. ವಿಧಿ ಇಲ್ದಲೇ ಬಂದಿದ್ದೀರಾ? ಇಲ್ದಲೇ ಬಂದಿದ್ದೀವಿ. ಇದ್ರೊಳಗಡೆ ಬಂದ್ರೆ ರೋಗ ಅಂತ ಕಟ್ಟಿಟ್ಕೋತಿ. ಸೊಳ್ಳೆ ಅಂತೂ ಬಿ ಅಂತಾವೆ, ಏನು ಸೌಕರ್ಯಗಳು ಇಲ್ಲ ಬಾತ್ರೂಮಲ್ಲಿ. ಸರಿಯಮ್ಮ, ಆಯ್ತು. ನೋಡಿ, ಬಂದಂಥವ್ರು ನಾವೇನವ್ರಿಗೆ ಹೇಳ್ಕೊಟ್ಟು ಮಾತಾಡಿಸ್ಲಿಲ್ಲ, ನಾವು ವಿಡಿಯೋ ಮಾಡ್ತಿದ್ದೀವಿ ನೋಡಿ, ಅವರೇನೆ ಮಾತಾಡಿದ್ದು. ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆನ ಬದಲಿಸಿ. ಈ ಹಿಂದೆ ಇದ್ದಂಥ ಶಾಸಕರ ಹತ್ರನೂ ಕೇಳಾಯಿತು, ಈಗ ಬಂದಿರೋ ಶಾಸಕರ ಹತ್ರನೂ ಮನವಿ ಮಾಡ್ತೀನಿ. ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇದಕ್ಕಿಂತ ವಿಶೇಷವಾದ ಒಂದು ಪುರಾತನ ಕಾಲದ ಒಂದು ಬಾತ್ರೂಮ್ ಇದೆ, ಅದನ್ನು ಒಂದು ದಿವಸ ತೋರಿಸ್ತೀನಿ. ತಾವು ನೋಡಲೇಬೇಕು. ಅದಕ್ಕೆ ಅವಾರ್ಡೇ ಕೊಡ್ಬೋದು ಈ ಸತಿ. ಇದು ಯಾವುದ್ರೂ ಈಗ ನಡೆದಿರೋದು ನಮ್ಮ ಸ್ವತಂತ್ರ ದಿನಾಚರಣೆ. ಶಾಸಕರೇ, ದಯವಿಟ್ಟು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಒಂದು ಪುರಸಭೆಯವರಿಗೆ ಒಂದು ಇದು ಕೊಟ್ಬಿಡ್ಸ್ರಿ. ಯಾವುದು ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅದು ಇದು ಕೊಡ್ತಾರಲ್ಲ, ಆ ಥರ ಒಂದು ಪ್ರಶಸ್ತಿ ಕೊಡಿಸ್ಬಿಡಿ ಪುರಸಭೆಯವರಿಗೆ.
ದಯವಿಟ್ಟು ಕೊಡಲೇಬೇಕು. ಯಾಕೆ ಅಂದರೆ ಭಾರಿ ನೀಟಾಗಿ ಇಟ್ಕೊಂಡಿದ್ದಾರೆ, ಭಾರಿ ಕ್ಲೀನು, ಭಾರಿ ಶುಚಿತ್ವವಾಗಿದೆ ನಮ್ಮ ಸಕಲೇಶ್ಪುರದ. ಅದು ನಿಮ್ಮ ಕ್ಷೇತ್ರದಲ್ಲಿ ಬಾತ್ರೂಮ್ ಚೆನ್ನಾಗಿದೆ ಅಂತೇಳಿ ಒಂದು ಅವಾರ್ಡ್ ಕೊಡಿಸಿ ಒಂದು ಪ್ರಶಸ್ತಿ ಕೊಡಿಸ್ಬಿಡಿ. ಅಲ್ಲ ಅಜ್ಜೆಗೆಟ್ಟ ಸರ್ಕಾರ ಯಾರಿಗೆ ಹೇಳೋಣ? ಎಷ್ಟು ಹೇಳಿದ್ರು ಅಷ್ಟೇ. ನಾವು ವಿಡಿಯೋ ಮಾಡಬೇಕು, ಬಾಯಿ ಬಡ್ಕೋಬೇಕು. ಇವರು ಮಾಡೋದನ್ನು ಮಾಡ್ತಿರ್ತಾರೆ. ಮತ್ತು ಪ್ರತಿ ತಿಂಗಳು ಇದಕ್ಕೆ ಲಕ್ಷಾಂತರ ರೂಪಾಯಿ ಬಿಲ್ನೂ ಬರ್ಕೊಳ್ತಾರೆ. ಮೊದಲು ಒಂದು ಸತಿ ಬಂದು ಗಮನ ಹರಿಸಿ ಶಾಸಕರೇ, ದಯವಿಟ್ಟು ತಮ್ಮ ಹತ್ರ ಮನವಿ ಮಾಡ್ಕೋತೀವಿ.